ಉಡುಪಿಯ ಕೊಡವೂರು ಶಂಕರನಾರಾಯಣ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥ ನಾಡಿನ ಜನರ ಸುಭೀಕ್ಷೆಗಾಗಿ ಮೇ 14ರಿಂದ 19ರವರೆಗೆ ನಡೆಯಲಿರುವ ಮಹಾರುದ್ರಯಾಗದ ಪೂರ್ವಭಾವಿಯಾಗಿ ರವಿವಾರ ಚಪ್ಪರ ಮುಹೂರ್ತ ಕಾರ್ಯಕ್ರಮ ಜರುಗಿತು. ದೇವಸ್ಥಾನದ ಪ್ರಧಾನ ಅರ್ಚಕ ಸೀತಾರಾಮ ಆಚಾರ್ಯ ಅವರ ಪೌರೋಹಿತ್ಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಮಹಾರುದ್ರಯಾಗದ ಪ್ರಯುಕ್ತ ಒಂದು ಶುಭ ಗಳಿಗೆಯಲ್ಲಿ ಚಪ್ಪರ ಮುಹೂರ್ತವನ್ನ ನಾವಿವತ್ತು ಮಾಡಿದ್ದೇವೆ. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಈ ಮುಹೂರ್ತದ ಕಾರ್ಯಕ್ರಮ ಇಲ್ಲಿ ನಮ್ಮ ಇಲ್ಲಿಯ ಪುರೋಹಿತರು, ನಮ್ಮ ಕೊಡವೂರು ದೇವಸ್ಥಾನದ ಪುರೋಹಿತರು ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆ ಸುಂದರ ಕ್ಷಣದಲ್ಲಿ ನಾವೆಲ್ಲ ಇವತ್ತಿದ್ದೇವೆ. ಅತ್ಯಂತ ಸಂತೋಷದ ವಿಚಾರ ಏನಂದ್ರೆ ಎಲ್ಲಾ ಭಕ್ತಾಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅತ್ಯಂತ ಪ್ರೀತಿಯನ್ನು ತೋರಿಸಿ ನಮಗೆಲ್ಲ ಆಶೀರ್ವಾದ, ಶಂಕರನಾರಾಯಣ ದೇವಸ್ಥಾನದ ಆಶೀರ್ವಾದ ಪಡೆಯುವುದರಲ್ಲಿ ಕಾಯ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೇನೆ, ನಾವು ಕೂಡ ಈ ಒಂದು ಶಂಕರನಾರಾಯಣ ದೇವಸ್ಥಾನದಲ್ಲಿ ನಡೆಯುವ ಮಹಾರುದ್ರ ಕಾರ್ಯಕ್ರಮಕ್ಕೆ ನಾವೆಲ್ಲ ಭಾಗವಹಿಸಬೇಕು, ದೇವರ ಅನುಗ್ರಹ ಪಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಭಾಗವಹಿಸಿದ ತಮ್ಮ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಶಾಸ್ತ್ರ ವಚನಂತರ ಉಭಯ ಒಂಜಿ ಸತ್ಕರ್ಮನ ನಮ್ಮ ಪ್ರಾರಂಭ ಬಂತನಾಗ ಸ್ವರೂಪ ದೇವತಾ ಸನ್ನಿಧಾನ ಅಂತ ನಮ್ಮ ಪ್ರಾರ್ಥನೆ ಬಂತು. ಐದು ಪಕ್ಕ ಆ ಕರ್ಮನ ನಮ್ಮ ಕೆಲಸನ ನಮ್ಮ ಪ್ರಾರಂಭ ಬಂತು ಅಂತಾಂಡ ಒಮೇ ಒಂಜಿ ವಿಘ್ನಲ್ ಬರಂತಕ್ಕ ನಿರ್ವಿಘ್ನವಾದ ಆ ಕೆಲಸನ ಹೊರಡು ಮಲ್ಪಣಲಕ್ಕ ಆಪಣಲಕ್ಕ ದೇವರು ನನಗೆ ಅನುಗ್ರಹ ಮಂತ್ಕೊಳ್ತಿರತಕ್ಕಂಥ ಶಾಸ್ತ್ರ ವಚನ ಅಂದರೆ ವಿಶೇಷವಾದ ಪ್ರಸಾದರಾಜ ಕಾಂಚನ ಮಾರ್ನೋಜಿ ನೇತೃತ್ವಟ್ಟು ಮಾತ ಭಕ್ತಿಯನ್ನು ಸಹಕಾರ ವಿಶೇಷವಾದ ಕ್ಷೇತ್ರ ಒಡೆ ಶಂಕರನಾರಾಯಣ ದೇವರ ಸನ್ನಿಧಾನಕ್ಕೆ ನಮಗೆಲ್ಲ ಈ 14ನೇ ತಾರೀಕು ಬೈಯತ್ತು ಪ್ರಾರಂಭ ಮಾಡಿಕೊಂಡು 14ನೇ ತಾರೀಕಿಂದ ಆಪಣಿಸಿದ್ದು ಆ ಮಹಾರುದ್ರಯಾಗದ ಮಾತ ಧಾರ್ಮಿಕ ಕಾರ್ಯಕ್ರಮ ಮಾತ ನಮ್ಮ ದೇವಸ್ಥಾನ ಮಂತ್ಕೊಂಡು ಐದು ಅಂಗವಾದ ಸಾಂಸ್ಕೃತಿಕ ಕಾರ್ಯಕ್ರಮ, ಅದೇ ರೀತಿ ಉದ್ಯೋಗ ಮೇಳ ಇತ್ಯಾದಿ ಬೇತೆ ಬೇತೆ ಕೆಲಸಗಳನ್ನು ಮಾತ್ರ ನಮ್ಮ ಜೀವಂತ ಅಂಚನೆ ವಿಶೇಷವಾದ ಮಹಾ ಅನ್ನ ಸಂತರ್ಪಣೆ ಒಬ್ಬೇ ಒಂಜಿ ಕೆಲಸ ಮಾಡ್ಕೊಂಡು ಅಂತಾಂಡಲ್ಲ ಅನ್ನದಾನ ಬಹಳ ಮುಖ್ಯ. ದೇವಣ್ಣಾಗ ನಮ್ಮ ಮಲ್ತಿಂಜಿತ್ತಿ ಕರ್ಮಂಟು ನಂಗೆ ಗೊತ್ತಿದ್ದನ್ನು ಕೆಲವು ಮಾತ ನ್ಯೂನಾತಿರಿಕ್ತ ದೋಷಳಿಕ್ಕಂಡ ಆ ಅನ್ನದಾನದವರ ಅವು ಮಾತ ದೋಷದ ಪರಿಹಾರ ಅಂತ ನಮ್ಮ ಮಲ್ತಿಂಜಿತ್ತಿ ಕರ್ಮಂತು ಪೂರ್ಣ ಫಲನು ದೇವರ ಅನುಗ್ರಹ ಮಲ್ತು ಕೊಡ್ತೇವೆ.